ಚುನಾವಣಾ ಫಲಿತಾಂಶ ಈಗಾಗಲೇ ಬಾಗಲಕೋಟೆ ನಿಮಗೆ ನಾನು ಮೊದಲು ಕೂಡ ಹೇಳಿದ್ದೆ. ವಿಜೇಂದ್ರ ಅವರು ಮತ್ತು ನಮ್ಮ JCB ಅವರು ಕಮಲ JCB ಎರಡು ಕೂಡ ಹೋಗ್ತವೆ ಅಂತ ಹೇಳಿದ್ದೆ. ಏನ್ರಿ ವಿಜೇಂದ್ರ ಅವರು ಮತ್ತು ಯತ್ನಾಳ್ ಅವರು ಕೂಡ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ದೇ ಇಲ್ಲ ನಾನು. ಆ ಪ್ರಕಾರವಾಗಿದೆ. ಈಗ ದಾವಣಗೆರೆದು ನಡೀತಾ ಇದೆ ನೆಕ್ ಟು ನೆಕ್ಕು. ಕಾರಣಗಳು ಅನೇಕ ಇದ್ದಾವೆ. ಅಲ್ಲಿ ಕೂಡ ಈಗ ಲೇಟೆಸ್ಟ್ ಆಗಿ ನಾವು ಸ್ವಲ್ಪ ಅಂತರದಿಂದ ನಾವು ಮುಂದಿದ್ವಿ. ಇನ್ನೂ ಭಾಳಷ್ಟು ಇದಾಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಹೇಳಬೇಕಂದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ಆ್ಯಂಟಿ ಇನ್ಕಂಬನ್ಸಿ 2 ವರ್ಷ ಟರ್ಮ್ಸ್ ಆಗಿತ್ತು. 10 ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ಸ್ವಲ್ಪ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಬರ್ತದೆ. ಅದ್ರ ಜೊತೆಗೆ ತಮಿಳುನಾಡುದಲ್ಲಿ ಭಾಳ ಒಂದು ಆಶ್ಚರ್ಯಕರವಾದಂಥದ್ದು, ಅಲ್ಲಿನೂ ಕೂಡ DMK 2 ಟರ್ಮ್ ಆಗಿತ್ತು, ಆ್ಯಂಟಿ ಇನ್ಕಂಬನ್ಸಿ ಇತ್ತು. ಆ ಆ್ಯಂಟಿ ಇನ್ಕಂಬನ್ಸಿ ನಾವು ಎಲ್ಲರೂ AIADMKಗೆ ಬೆನಿಫಿಟ್ ಆಗ್ಬೋದು ಅಂತಿದ್ರು. ಆದರೆ ವಿಜಯ್ ಅವರು ತಮ್ಮ TVK ಪಕ್ಷವನ್ನು ಮಾಡಿ ಒಬ್ಬ ಯುವಕ, ಅವರ ಚಲನಚಿತ್ರದ ಜನಪ್ರಿಯತೆ ಏನಿದೆ, ಅವರು ವಿಶೇಷವಾಗಿ ಯುವಕರ ಮೇಲೆ, ಮಹಿಳೆಯರ ಮೇಲೆ ಒಂದು ವಿಶ್ವಾಸವನ್ನು ಗಳಿಸಿ ಮೋಡಿ ಮಾಡಿ ಇವತ್ತು ಅವರು ಆ ದ್ರಾವಿಡಿಯನ್ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ವಿಜಯ್ ಅವರು ತಮ್ಮ TVK ಪಕ್ಷದ ಮೂಲಕ ಇವತ್ತು ಅಲ್ಲಿ ಸಾಧನೆ ಮಾಡಿದ್ದಾರೆ. ಅಸ್ಸಾಂನಲ್ಲಿ BJP ಇದು ಆಗಿದೆ. ಕೇರಳದಲ್ಲಿ ಇವತ್ತು ನಮ್ಮ ನಿರೀಕ್ಷೆಯಂತೆ ನಾವು ಕೇರಳದಲ್ಲಿ ಕಾಂಗ್ರೆಸ್ ಪಾರ್ಟಿ UDF ಈಗ ನಾವು ಅಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾಯಿದ್ದೀವಿ. ಇಷ್ಟು ಈಗಿರುವಂಥದ್ದು. ಇನ್ನು ಸಾಯಂಕಾಲವರೆಗೆ ಕಾಯ್ದು ನೋಡೋಣ. ನಾನು ಅದ್ರ ಬಗ್ಗೆ ಪಕ್ಷದಲ್ಲಿ ಭಾಳಷ್ಟು ಚಿಂತನೆ ಆಗ್ತಾ ಇದೆ. ಪಕ್ಷ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.